ವಿದ್ಯಾರ್ಥಿಗಳೇ, ಕಳೆದ ತರಗತಿಯವರೆಗೂ ನೀವುಗಳು ನಿಮ್ಮ ದ್ವಿತೀಯ ಪಿಯುಸಿಯ ಪಠ್ಯಕ್ರಮದಲ್ಲಿ 5 ಅಧ್ಯಾಯಗಳನ್ನ ನೀವು ಅಧ್ಯಯನ ಮಾಡಿದ್ದೀರಿ. ಇವತ್ತು ನಿಮ್ಮ ದ್ವಿತೀಯ ಪಿಯುಸಿಯ ಹೊಸ ಅಧ್ಯಾಯ ಯಾವುದು? 6ನೇ ಅಧ್ಯಾಯ, ಭಾರತದ ರಾಜಕೀಯದ ನೂತನ ಪ್ರವೃತ್ತಿಗಳು. ಭಾರತದ ರಾಜಕೀಯದ ನೂತನ ಪ್ರವೃತ್ತಿಗಳು, ನ್ಯೂ ಟ್ರೆಂಡ್ಸ್ ಇನ್ ಇಂಡಿಯನ್ ಪಾಲಿಟಿಕ್ಸ್. ನ್ಯೂ ಟ್ರೆಂಡ್ಸ್ ಇನ್ ಇಂಡಿಯನ್ ಪಾಲಿಟಿಕ್ಸ್ ಎನ್ನುವಂಥದ್ದು ಭಾರತದ ರಾಜಕೀಯದ ನೂತನ ಪ್ರವೃತ್ತಿಗಳು. ಇದರಲ್ಲಿ ನೀವು ಭಾರತದ ರಾಜಕೀಯದ ನೂತನ ಪ್ರವೃತ್ತಿಯಲ್ಲಿ ನ್ಯೂ ಟ್ರೆಂಡ್ಸ್ ಇನ್ ಇಂಡಿಯನ್ ಪಾಲಿಟಿಕ್ಸ್ ಎನ್ನುವಂತ ಅಧ್ಯಾಯದಲ್ಲಿ ಯಾವುಗಳನ್ನ ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ ಅಂತಂದ್ರೆ, ಸಮ್ಮಿಶ್ರ ಸರ್ಕಾರ, ಕೊಯಿಲೇಷನ್ ಗವರ್ನಮೆಂಟ್. ಕೊಯಿಲೇಷನ್ ಗವರ್ನಮೆಂಟ್ ಅಂದ್ರೆ ಸಮ್ಮಿಶ್ರ ಸರ್ಕಾರದ ಅರ್ಥ, ಸ್ವರೂಪ, ಲಕ್ಷಣಗಳು, ಸಮ್ಮಿಶ್ರ ಸರ್ಕಾರದ ಗುಣ ದೋಷಗಳು. ಅದಾದ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇರುವಂತಹ ಸಂಬಂಧಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇರುವಂತಹ ಸಂಬಂಧಗಳು. ಅದಾದ ಮೇಲೆ ಅಸ್ಮಿತೆ ರಾಜಕೀಯದ ಉದಯ, ಅಸ್ಮಿತೆ ರಾಜಕೀಯದ ಉದಯ. ಅದಾದ ಮೇಲೆ ಭಾರತದ ರಾಜಕೀಯದಲ್ಲಿ ಯುವ ನಾಯಕತ್ವ, ಭ್ರಷ್ಟಾಚಾರದ ವಿರುದ್ಧ ಜನತೆ, ಭಯೋತ್ಪಾದನೆ ವಿರುದ್ಧ ಯುವ ಜನಾಂಗ ಎನ್ನುವಂತ ಈ ಅಭ್ಯಾಸವನ್ನ ಭಾರತದ ರಾಜಕೀಯದ ನೂತನ ಪ್ರವೃತ್ತಿಗಳಲ್ಲಿ ಅಧ್ಯಯನ ಮಾಡ್ತೀವಿ. ಈಗ ನಾವು ಇವತ್ತಿನ ತರಗತಿಯಲ್ಲಿ ಸಮ್ಮಿಶ್ರ ಸರ್ಕಾರ ಮತ್ತು ರಾಜಕೀಯ, ಕೊಯಿಲೇಷನ್ ಗವರ್ನಮೆಂಟ್ ಅಂಡ್ ಪಾಲಿಟಿಕ್ಸ್ ಎನ್ನುವಂಥದ್ದನ್ನ ನಾವು ಅಧ್ಯಯನ ಮಾಡಬೇಕಾಗಿದೆ. ಸಮ್ಮಿಶ್ರ ಸರ್ಕಾರ ಮತ್ತು ರಾಜಕೀಯದ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡಬೇಕು. ಸಮ್ಮಿಶ್ರ ಸರ್ಕಾರ ಅಂದ್ರೆ ಅದರ ಸ್ವರೂಪ ಹೇಗಿರುತ್ತೆ, ಸಮ್ಮಿಶ್ರ ಸರ್ಕಾರದಲ್ಲಿ ಯಾವ್ಯಾವ ಪಕ್ಷಗಳು ಒಟ್ಟುಗೂಡುತ್ತವೆ, ಹಾಗೆಯೇ ಸಮ್ಮಿಶ್ರ ಸರ್ಕಾರ ಯಾವ ಸಂದರ್ಭದಲ್ಲಿ ರಚನೆ ಆಗುತ್ತೆ, ಯಾವ ಕಾರಣಕ್ಕೆ ರಚನೆ ಆಗುತ್ತೆ, ಅದ್ರ ಜೊತೆಗೆ ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಮೊದಲನೇದು, ನಾವು ಸಮ್ಮಿಶ್ರ ಸರ್ಕಾರ ಮತ್ತು ರಾಜಕೀಯ, ಕೊಯಿಲೇಷನ್ ಗವರ್ನಮೆಂಟ್ ಅಂಡ್ ಪಾಲಿಟಿಕ್ಸ್. ನೋಡಿ, ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ರಾಜಕೀಯ ಪಕ್ಷ ಸ್ಪಷ್ಟವಾದ ಬಹುಮತವನ್ನ ಪಡೆಯದೇ ಇದ್ದಾಗ 2 ಅಥವಾ 2ಕ್ಕಿಂತ ಹೆಚ್ಚಿನ ಪಕ್ಷಗಳು ಒಟ್ಟುಗೂಡಿ ಸರ್ಕಾರವನ್ನು ರಚಿಸುತ್ತವೆ. ಇದನ್ನು ನಾವೇನಂತೇವೆ? ಸಮ್ಮಿಶ್ರ ಸರ್ಕಾರ. ಸಾರ್ವತ್ರಿಕ ಚುನಾವಣೆಯ ನಂತರ ಯಾವುದೇ ರಾಜಕೀಯ ಪಕ್ಷ ಶಾಸನ ಸಭೆಯಲ್ಲಿ ಸ್ಪಷ್ಟವಾದ ಬಹುಮತವನ್ನ ಪಡೆಯದಿದ್ದಾಗ 2 ಅಥವಾ 2ಕ್ಕಿಂತ ಹೆಚ್ಚಿನ ಪಕ್ಷಗಳು ಒಗ್ಗೂಡಿ ಸರ್ಕಾರವನ್ನ ರಚಿಸಿದ್ರೆ ಅದನ್ನು ನಾವು ಸಮ್ಮಿಶ್ರ ಸರ್ಕಾರ, ಕೊಯಿಲೇಷನ್ ಗವರ್ನಮೆಂಟ್. ನೋಡಿ, ಈ ಮೈತ್ರಿಕೂಟದ ಪಕ್ಷಗಳು ತಮ್ಮ ಸೈದ್ಧಾಂತಿಕ ವಿಚಾರಗಳನ್ನ ಬದಿಗೊತ್ತಿ ಸಮ್ಮಿಶ್ರ ಸರ್ಕಾರವನ್ನು ನಡೆಸಿಕೊಂಡು ಹೋಗಲು ಕೆಲವು ಸಾಮಾನ್ಯ ಕನಿಷ್ಠ ಕಾರ್ಯ ಯೋಜನೆಯನ್ನ
ಒಪ್ಕೊಂಡಿರ್ತಾವೆ. ತಮ್ಮ ಸೈದ್ಧಾಂತಿಕ ತತ್ವಗಳನ್ನ ಬದಿಗೊತ್ತಿ ಹಲವಾರು ರಾಜಕೀಯ ಪಕ್ಷಗಳು ಸಮ್ಮಿಶ್ರ ಸರ್ಕಾರವನ್ನು ರಚಿಸಿಕೊಂಡು ಹೋಗುವ ಸಲುವಾಗಿ ಕೆಲವು ಸಾಮಾನ್ಯ ಕನಿಷ್ಠ ಕಾರ್ಯಯೋಜನೆಯನ್ನ ಒಪ್ಪಿಕೊಂಡಿರ್ತವೆ. ಇದನ್ನು ನಾವು CMP ಅಂತ ಹೇಳ್ತೇವೆ, ಕಾಮನ್ ಮಿನಿಮಮ್ ಪ್ರೋಗ್ರಾಮ್. CMP ಕಾಮನ್ ಮಿನಿಮಮ್ ಪ್ರೋಗ್ರಾಮ್, ಕನಿಷ್ಠ ಸಾಮಾನ್ಯ ಕಾರ್ಯಕ್ರಮ, ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ. ನೋಡಿ, ನಂತರದ ನಿದರ್ಶನದಲ್ಲಿ ನಾವು ಹೇಳಬೇಕು ಅಂತಂದ್ರೆ, ವಿವಿಧ ರಾಜಕೀಯ ಪಕ್ಷಗಳು ಸ್ವಇಚ್ಛೆಯಿಂದ ತಮ್ಮ ಪಕ್ಷದ ವೈಯಕ್ತಿಕವಾದ ಸಿದ್ಧಾಂತಗಳನ್ನು ಮತ್ತು ದೇಶಗಳನ್ನು ಲೆಕ್ಕಿಸದೆ, ನಂತರದ ನಿದರ್ಶನದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಸ್ವ ಇಚ್ಛೆಯಿಂದ ತಮ್ಮ ಪಕ್ಷದ ಸಿದ್ಧಾಂತ ಮತ್ತು ದೇಶಗಳನ್ನು ಲೆಕ್ಕಿಸದೆ ದೇಶದ ಸಮಸ್ಯೆಯನ್ನು ನಿವಾರಿಸುವ ಸದುದ್ದೇಶದಿಂದ ಸಮ್ಮಿಶ್ರ ಸರ್ಕಾರವನ್ನು ರಚಿಸಿಕೊಳ್ತವೆ. ಯಾವ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ಸಿದ್ಧಾಂತಗಳನ್ನ ದೇಶಗಳನ್ನ ಬದಿಗೊತ್ತಿ ರಾಷ್ಟ್ರದ ಸಮಸ್ಯೆಯನ್ನು ನಿವಾರಿಸಿಕೊಳ್ಳುವ ಸಲುವಾಗಿ ಸಮ್ಮಿಶ್ರ ಸರ್ಕಾರವನ್ನು ರಚಿಸಿಕೊಳ್ತವೆ ಅಥವಾ ಸಮ್ಮಿಶ್ರ ಸರ್ಕಾರದಲ್ಲಿ ಭಾಗಿದಾರರಾಗ್ತಾರೆ ಅಂತಂದ್ರೆ, ನೋಡಿ, ವಿದೇಶಿ ದಾಳಿಯ ಸಂದರ್ಭದಲ್ಲಿ, ಜೊತೆಗೆ ರಾಜಕೀಯದ ಅಸ್ಥಿರತೆಯ ಸಂದರ್ಭದಲ್ಲಿ, ಹಾಗೆಯೇ ಆರ್ಥಿಕ ದುಸ್ಥಿತಿಯ ಸಂದರ್ಭದಲ್ಲಿ, ವಿದೇಶಿ ದಾಳಿ, ರಾಜಕೀಯದ ಅಸ್ಥಿರತೆ, ಹಾಗೆಯೇ ಆರ್ಥಿಕವಾದ ದುಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಆ ಪರಿಸ್ಥಿತಿಯನ್ನು, ಆಗ ಬಂದಿರುವ ಪರಿಸ್ಥಿತಿಯನ್ನು ನಿಭಾಯಿಸುವ ಸಲುವಾಗಿ ಆ ರಾಜಕೀಯ ಪಕ್ಷಗಳು ಒಗ್ಗೂಡಿ ಸಮ್ಮಿಶ್ರ ಸರ್ಕಾರದಲ್ಲಿ ಭಾಗಿದಾರರಾಗ್ತಾರೆ. ನೋಡಿ, ಜೊತೆಗೆ ಮತ್ಯಾವ ಸಂದರ್ಭದಲ್ಲಿ ತಮ್ಮ ಪಕ್ಷಗಳು, ವಿವಿಧ ಪಕ್ಷಗಳು ತಮ್ಮ ಸೈದ್ಧಾಂತಿಕ ನಿಲುವುಗಳನ್ನು ಬದಿಗೊತ್ತಿ, ದೇಶಗಳನ್ನು ಬದಿಗೊತ್ತಿ ಸರ್ಕಾರವನ್ನು ರಚಿಸುವಲ್ಲಿ ಭಾಗಿದಾರರಾಗ್ತಾರೆ ಅಂತಂದ್ರೆ, ರಾಷ್ಟ್ರದ ಹಿತಾಸಕ್ತಿಯ ರಕ್ಷಣೆಯ ದೃಷ್ಟಿಯಿಂದ, ರಾಷ್ಟ್ರದ ಹಿತಾಸಕ್ತಿಯ ರಕ್ಷಣೆಯ ದೃಷ್ಟಿಯಿಂದ ವಿವಿಧ ಪಕ್ಷಗಳು ತಮ್ಮ ಸೈದ್ಧಾಂತಿಕ ತತ್ವಗಳನ್ನ, ಸಿದ್ಧಾಂತಗಳನ್ನ ಬದಿಗೊತ್ತಿ ಸಮ್ಮಿಶ್ರ ಸರ್ಕಾರದ ರಚನೆಗೆ ಒಂದು ವೇದಿಕೆಯನ್ನ ಸಜ್ಜುಗೊಳಿಸ್ತಾರೆ. ಇಲ್ಲಿ ಸಮ್ಮಿಶ್ರ ಸರ್ಕಾರ ಎನ್ನುವಂಥದ್ದು, ಕೊಯಲೇಷನ್ ಗವರ್ನಮೆಂಟ್ ಎನ್ನುವಂಥದ್ದು ಆಧುನಿಕ ರಾಜಕೀಯ ವ್ಯವಸ್ಥೆಯ ಅನಿವಾರ್ಯತೆ ಆಗಿದೆ. ಆಧುನಿಕ ರಾಜಕೀಯ ವ್ಯವಸ್ಥೆಯ ಅನಿವಾರ್ಯತೆ ಯಾಕೆ ಅಂತಂದ್ರೆ, ನಾನು ಮುಂದೆ ನಿಮಗೆ ಹೇಳ್ತೇನೆ ಯಾಕೆ ನಾವು ಈ ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆ ಎನ್ನುವಂಥದ್ದು ಆಧುನಿಕ ರಾಜಕೀಯ ವ್ಯವಸ್ಥೆಯ ಒಂದು ಅನಿವಾರ್ಯತೆ ಅಂತ ಎನ್ನುವುದನ್ನು ನಾನು ಮುಂದೆ ಬರ್ತಾ ಹೇಳ್ತೇನೆ. ಇಲ್ಲಿ ಈ ಸಮ್ಮಿಶ್ರ ಸರ್ಕಾರದ ಯುಗ ಕೇವಲ ಭಾರತದಲ್ಲಿ ಮಾತ್ರ ಇಲ್ಲ. ಫ್ರಾನ್ಸ್, ಇಟಲಿ, ಜರ್ಮನಿ ಮತ್ತು ಭಾರತದಲ್ಲಿ ಈ ಸಮ್ಮಿಶ್ರ ಸರ್ಕಾರದ ಯುಗ ಆರಂಭ ಆಗಿದೆ. ಬಹುಕಾಲದಿಂದ ನಮಗೆಲ್ಲರಿಗೂ ಗೊತ್ತಿದೆ, ಬಹಳಷ್ಟು ವರ್ಷಗಳವರೆಗೂ ಕೂಡ ಇಂಗ್ಲೆಂಡ್ನಲ್ಲಿ ದ್ವಿಪಕ್ಷ ಪದ್ಧತಿ ಎನ್ನುವಂಥದ್ದು ಅಸ್ತಿತ್ವದಲ್ಲಿ. ಅಲ್ಲಿಯೂ ಕೂಡ ಇಂಗ್ಲೆಂಡ್ನ ದ್ವಿಪಕ್ಷ ಪದ್ಧತಿಯ ವ್ಯವಸ್ಥೆಯಲ್ಲಿಯೂ ಕೂಡ ಇವತ್ತೇನಾಗಿದೆ, ಬಹುಪಕ್ಷ ಪದ್ಧತಿಯನ್ನ ಇಂಗ್ಲೆಂಡ್ ಒಪ್ಪಿಕೊಂಡಿದೆ. ಅಲ್ಲಿಯೂ ಶಾಸನ ಸಭೆಗೆ ನಡೆದಂತಹ ಸಾರ್ವತ್ರಿಕ ಚುನಾವಣೆಯ ನಂತರ ಯಾವೊಂದು ಪಕ್ಷವೂ ಕೂಡ ಬಹುಮತವನ್ನು ಪಡೆಯಲು ಸಾಧ್ಯವಾಗದೇ ಇದ್ದಾಗ ಸಮ್ಮಿಶ್ರ ಸರ್ಕಾರ ಇಂಗ್ಲೆಂಡ್ನಲ್ಲಿಯೂ ಕೂಡ ರಚನೆ ಆಗ್ತಕ್ಕಂಥದ್ದು ಗಮನಿಸಬೇಕಾದಂತಹ ಬಹುಮುಖ್ಯವಾದ ಒಂದು ವಿಚಾರ. ನೋಡಿ, ಇಲ್ಲಿ ನಾನು ಹೇಳಿದೆ, ಈ ಸಮ್ಮಿಶ್ರ ವ್ಯವಸ್ಥೆ ಎನ್ನುವುದು
ಆಧುನಿಕ ರಾಜಕೀಯ ವ್ಯವಸ್ಥೆಯ ಅನಿವಾರ್ಯವಾದದ್ದು. ಆಧುನಿಕ ರಾಜಕೀಯ ವ್ಯವಸ್ಥೆ ಅನಿವಾರ್ಯತೆ ಯಾವುದು ಅಂದ್ರೆ ಸಮ್ಮಿಶ್ರ ಸರ್ಕಾರ. ಯಾಕೆ ಅಂತಂದ್ರೆ ದೇಶದಲ್ಲಿ ಪ್ರಾದೇಶಿಕತೆ ಮತ್ತು ಭಾಷೆಯ ವಿಷಯದಲ್ಲಿ ತಿಳುವಳಿಕೆ ಮೂಡ್ತಾ ಬಂತು. ಆ ಭಾಷೆ ಮತ್ತು ಪ್ರಾದೇಶಿಕ ವಿಷಯದಲ್ಲಿ ತಿಳುವಳಿಕೆ ಮೂಡ್ತಾ ಬಂದಂತ ಸಂದರ್ಭದಲ್ಲಿ ಇವತ್ತು ಹಲವಾರು ರೀತಿಯ ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಜನ್ಮ ತಾಳಿವೆ. ಪ್ರಾದೇಶಿಕ ರಾಜಕೀಯ ಪಕ್ಷಗಳು ತನ್ನ ಪ್ರದೇಶದ, ತನ್ನ ರಾಜ್ಯದ, ಒಂದು ಪ್ರದೇಶ ಅಥವಾ ಒಂದು ನಿರ್ದಿಷ್ಟ ರಾಜ್ಯದ ನೆಲ, ಜಲ, ಗಡಿ, ಭಾಷೆ, ಸಂಸ್ಕೃತಿಯನ್ನು ಸಂರಕ್ಷಿಸುವ ಸಲುವಾಗಿ ಜನ್ಮ ತಾಳಿ ಆ ನಿರ್ದಿಷ್ಟ ಪ್ರದೇಶದ ಹಿತಾಸಕ್ತಿಯನ್ನು ಕಾಪಾಡಲು, ತನ್ನ ನಿರ್ದಿಷ್ಟ ಪ್ರದೇಶದ ಸಂಸ್ಕೃತಿಯನ್ನು ಕಾಪಾಡಲು, ತನ್ನ ನಿರ್ದಿಷ್ಟ ಪ್ರದೇಶದ ಭಾಷೆಯನ್ನು ಸಂರಕ್ಷಣೆ ಮಾಡಲು, ತನ್ನ ನಿರ್ದಿಷ್ಟ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದು, ಹಾಗೆಯೇ ತನ್ನ ನಿರ್ದಿಷ್ಟ ಪ್ರದೇಶದಲ್ಲಿರುವಂತಹ ನದಿ, ಗಡಿ ಇದ್ದ ನದಿ ನೀರಿನ ಸಮಸ್ಯೆ, ಗಡಿ ಪ್ರದೇಶಗಳ ಸಮಸ್ಯೆಗಳಂತಹ ವಿಷಯಗಳನ್ನು ಸಮರ್ಪಕವಾಗಿ ನಿಭಾಯಿಸುವ ಸಲುವಾಗಿ ಇವತ್ತು ಹಲವಾರು ಪ್ರಾದೇಶಿಕ ಪಕ್ಷಗಳು ಉಗಮಗೊಂಡು. ಈ ಬೆಳವಣಿಗೆ ಏನಾಗಿದೆ, ನಮ್ಮ ಭಾರತದಂತೆ ಬಹುಪಕ್ಷ ಪದ್ಧತಿ ಇವತ್ತು ಯಾಕೆ ಜಾರಿಗೆ ಬಂತು ಅಂತಂದ್ರೆ, ಭಾರತದಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಯಾಕೆ ಬಂತು ಅಂತಂದ್ರೆ, ನಮ್ಮಲ್ಲಿರುವಂತಹ ಪ್ರಾದೇಶಿಕತೆ ಮತ್ತು ಭಾಷೆಯ ತಿಳುವಳಿಕೆಯ ಜ್ಞಾನ. ಒಂದು ನಿರ್ದಿಷ್ಟ ಪ್ರದೇಶದ, ರಾಜ್ಯದ ನೆಲ, ಜಲ, ಗಡಿ, ಭಾಷೆ, ಸಂಸ್ಕೃತಿಯನ್ನು ಸಂರಕ್ಷಿಸುವ ಸಲುವಾಗಿ, ಸಂರಕ್ಷಣೆ ಮಾಡುವ ಸಲುವಾಗಿ ಹಲವಾರು ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಉದ್ಭವಿಸಿವೆ. ಈ ಹಲವಾರು ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಉದ್ಭವವಾಗಿರುವುದರಿಂದಲೇ ಇವತ್ತು ರಾಷ್ಟ್ರೀಯ ಪಕ್ಷಗಳು ಅಂತ ನಾವೇನು ಕರಿತೇವೆ, ನ್ಯಾಷನಲ್ ಪಾರ್ಟೀಸ್ ಅಂತ ನಾವೇನು ಕರಿತೇವೆ, ಆ ರಾಷ್ಟ್ರೀಯ ಪಕ್ಷಗಳು ಇಡೀ ಜನಸಮೂಹದ ಮೇಲೆ ತಾವು ಸಂಪಾದಿಸಿದಂತ ಏಕಸ್ವಾಮ್ಯ ಕಳೆದುಕೊಳ್ಳುವಂತಾಗಿದೆ. ಆ ರಾಷ್ಟ್ರೀಯ ಪಕ್ಷಗಳು ಜನತೆಯ ಮೇಲೆ, ಇಡೀ ದೇಶದಲ್ಲಿ ತಾವು ಗಳಿಸಿದಂತೆ, ತಾವು ಸಂಪಾದನೆ ಮಾಡಿದಂತ ಏಕಸ್ವಾಮ್ಯದ ಚಕ್ರಾಧಿಪತ್ಯಕ್ಕೆ ಹಾಳಾಯಿತು. ಏಕಸ್ವಾಮ್ಯತೆಯನ್ನ ರಾಷ್ಟ್ರೀಯ ಪಕ್ಷಗಳು ಕಳೆದುಕೊಂಡು, ಇದು ವಿವಿಧ ರಾಜಕೀಯ ಪಕ್ಷಗಳ ನಡುವೆ ಏನಾಯಿತು ಅಂತಂದ್ರೆ, ಯಾವಾಗ ರಾಷ್ಟ್ರೀಯ ಪಕ್ಷಗಳು ದೇಶದಲ್ಲಿ ತಾವು ಸಂಪಾದನೆ ಮಾಡಿದಂತೆ ಜನರ ಮೇಲೆ ಇದ್ದಂತಹ ವಿಶ್ವಾಸ, ಜನರು ಪಕ್ಷಗಳ ಮೇಲೆ ಇದ್ದಂತಹ ವಿಶ್ವಾಸವನ್ನು ಕಳೆದುಕೊಂಡು, ಆಗ ರಾಜಕೀಯ ಪಕ್ಷಗಳ ನಡುವೆ ಸ್ಥಾನಗಳ ಹಂಚಿಕೆಗೆ ಕಾರಣ ಆಯಿತು. ನನಗಿಷ್ಟು ಸ್ಥಾನ ಬಿಟ್ಕೊಡಿ, ನನಗಿಷ್ಟು ಸ್ಥಾನ ಬಿಟ್ಕೊಡಿ, ಈ ರಾಜ್ಯದಲ್ಲಿ ನಾನು ಪಾಲುದಾರನಾಗ್ತೀನಿ ಎನ್ನುವಂತ ಅಧಿಕಾರಕ್ಕಾಗಿ ಸ್ಥಾನಗಳ ಹಂಚಿಕೆಯ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂತಿಮವಾಗಿ ಇವತ್ತು ನಾವು ಗಮನಿಸ್ತಾ ಇದ್ದೇವೆ, ಯಾವುದೇ ಒಂದು ರಾಜಕೀಯ ಪಕ್ಷ ಶಾಸಕಾಂಗದಲ್ಲಿ ಸ್ಪಷ್ಟವಾದ ಬಹುಮತವನ್ನು ಗಳಿಸಲು ಸಾಧ್ಯ ಆಗ್ತಾ ಇದೆ. ಇದು ಈ ಸಾಮೂಹಿಕ ಮತ್ತು ವಿಘಟಿತ ನಾಯಕತ್ವ ಎನ್ನುವಂಥದ್ದು, ಸಾಮೂಹಿಕ ಮತ್ತು ವಿಘಟಿತ ನಾಯಕತ್ವ ಎನ್ನುವಂಥದ್ದು ಸಮ್ಮಿಶ್ರ ವ್ಯವಸ್ಥೆಯ ಪ್ರಮುಖ ಪ್ರವೃತ್ತಿ ಆಗಿದೆ. ಇಲ್ಲಿ ನಮಗೆ ಗೊತ್ತಿದೆ, ಸ್ವತಂತ್ರ ಪೂರ್ವದಿಂದಲೂ ನಾವು ಭಾರತದ ರಾಜಕೀಯ ವ್ಯವಸ್ಥೆಯನ್ನು ನಾವು ಗಮನಿಸಿದಾಗ ಭಾರತದಲ್ಲಿ ವಿವಿಧ ಹಂತಗಳಲ್ಲಿ ಸಮ್ಮಿಶ್ರ ವ್ಯವಸ್ಥೆಯ ಹಿನ್ನೆಲೆಯನ್ನು ನಾವು ಗಮನಿಸ್ತಾ ಹೋಗ್ತೇವೆ. ನಮಗೆ ಗೊತ್ತಿದೆ, ಮೊದಲ ಸಾರ್ವತ್ರಿಕ ಚುನಾವಣೆ 1952ರಲ್ಲಿ ನಡೆದಾಗ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್
ಮೊದಲ ಅಧ್ಯಾಯದಲ್ಲಿ ನಾವು ಮೊದಲ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಮತ್ತು ರಾಜಕೀಯ ಪಕ್ಷಗಳ ಸ್ಪರ್ಧೆ ಗಮನಿಸಿದಾಗ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿಯೂ ಕೂಡ ಭಾರತದಲ್ಲಿ ಬಹುಪಕ್ಷ ಪದ್ಧತಿಯನ್ನು ನಾವು ಕಾಣ್ತೇವೆ. ಹಲವಾರು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿರ್ತಕ್ಕಂಥದ್ದು ಕಾಣ್ತೇವೆ. ಆದರೂ 1952ರ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದ ನಿಚ್ಚಳವಾದ ಬಹುಮತವನ್ನು ಪಡೆಯಿತು. ಇಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ದೊರೆಯಿತು ಶಾಸಕಾಂಗ. ಆದರೆ ಆ ಪಕ್ಷ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರಾದ್ಯಂತ ಕೇಂದ್ರದಲ್ಲಿ ಮತ್ತು ಎಲ್ಲಾ ರಾಜ್ಯಗಳಲ್ಲಿಯೂ ಏಕಸ್ವಾಮ್ಯ ಹಿಡಿತವನ್ನ ಪಡೆಯಿತು. ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಆಳ್ವಿಕೆ ಆರಂಭವಾಯಿತು. ಇದರಿಂದ ಆ ಕಾಂಗ್ರೆಸ್ ಪಕ್ಷದ ಏಕಸ್ವಾಮ್ಯ ಹಿಡಿತದಿಂದ ಭ್ರಮ ನಿರಸನಗೊಂಡಂತೆ ವಿರೋಧ ಪಕ್ಷಗಳು, ಕಾಂಗ್ರೆಸ್ ಪಕ್ಷದ ಏಕಸ್ವಾಮ್ಯದಿಂದ ಭ್ರಮ ನಿರಸನಗೊಂಡಂತ ವಿರೋಧ ಪಕ್ಷಗಳು ಒಟ್ಟುಗೂಡಿ ಇದರಿಂದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಏಕಸ್ವಾಮ್ಯತೆ ಕಡಿಮೆ ಆಗಲು ಆರಂಭ ಆಯಿತು. ಇವತ್ತು ನಾವು ನೋಡ್ತೇವೆ 1975-76ರಲ್ಲಿ ಭಾರತದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಆರಂಭ ಆಯಿತು. ಆ ಆಂತರಿಕ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ನಾಯಕರಾದಂತೆ ಬಾಬು ಜಗಜೀವನ್ ರಾವ್ ಆಗಿರ್ಬೋದು, ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಆಗಿರ್ಬೋದು, ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಚೌಧರಿ ಸಿಂಗ್ ಆಗಿರ್ಬೋದು, ಚೌಧರಿ ಚರಣ್ ಸಿಂಗ್ ಆಗಿರ್ಬೋದು, ಹಾಗೆಯೇ ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು, ಹಾಗೆಯೇ LK ಅಡ್ವಾಣಿ ಆಗಿರ್ಬೋದು, ಜಾರ್ಜ್ ಫರ್ನಾಂಡಿಸ್, ಹಾಗೆಯೇ S ಚಂದ್ರಶೇಖರ್, ರಾಮಕೃಷ್ಣ ಹೆಗಡೆ, ಇವರೆಲ್ಲರೂ ಕೂಡ ಆ ರಾಷ್ಟ್ರ ನಾಯಕರಾದಂಥವರು. ಇವರೆಲ್ಲರೂ ಅಧಿಕಾರ ಕೇಂದ್ರೀಕರಣ ಮತ್ತು ಆಂತರಿಕ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡಲು ಸಮಾನ ವೇದಿಕೆಯಲ್ಲಿ ಒಗ್ಗೂಡಿದೆ. ಆ ಏಕಸ್ವಾಮ್ಯದಿಂದ ಭ್ರಮ ನಿರಸನಗೊಂಡಂತಹ ರಾಷ್ಟ್ರ ನಾಯಕರು ಆಂತರಿಕ ತುರ್ತು ಪರಿಸ್ಥಿತಿಯಂತಹ ಸಂದರ್ಭದಲ್ಲಿ ಮತ್ತು ಅಧಿಕಾರದ ಕೇಂದ್ರೀಕರಣ ಕಾಂಗ್ರೆಸ್ ಪಕ್ಷದಲ್ಲೇ ಆಗಿದೆ ಎನ್ನುವಂಥದ್ದ ವಿರುದ್ಧ ಒಟ್ಟುಗೂಡಿ ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿ ಇವರೆಲ್ಲ ನಾಯಕರು ತಮ್ಮ ರಾಜಕೀಯ ಅಸ್ಮಿತೆಯನ್ನು ಬದಿಗೊತ್ತಿ ಆ ಕಾಂಗ್ರೆಸ್ನ ಪ್ರಾಬಲ್ಯದ ವಿರುದ್ಧ, ಜೊತೆಗೆ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಿದರು. ನೋಡಿ, 1900 ಅವರೆಲ್ಲ ಆ ಕಾಂಗ್ರೆಸ್ ಪಕ್ಷದ ಏಕಸ್ವಾಮ್ಯದಿಂದ ಭ್ರಮ ನಿರಸನಗೊಂಡಂತಹ ವಿರೋಧ ಪಕ್ಷದ ನಾಯಕರ ಒಗ್ಗೂಡಿಕೆಯಿಂದ ಆ ರಾಷ್ಟ್ರ ನಾಯಕರ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿರುವ ಕಾರಣದಿಂದ ಸಂಘಟಿತವಾದ ಹೋರಾಟದ ಫಲವಾಗಿ 1977ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನತಾ ಪಕ್ಷ ಎನ್ನುವಂಥದ್ದು ಗೆಲುವನ್ನು ಸಾಧಿಸಿತು. ಅದರೊಂದಿಗೆ ಆದರೆ ಜನತಾ ಪಕ್ಷ ಸ್ಪಷ್ಟವಾದ ಬಹುಮತ ಅಲ್ಲ, ಅತಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸುವ ಮೂಲಕ ಗೆಲುವನ್ನು ಸಾಧಿಸ್ತಾರೆ. ಪ್ರಧಾನಮಂತ್ರಿಯಾದಂಥ ಮೊರಾರ್ಜಿ ದೇಸಾಯಿ ಪ್ರಧಾನಿ ಆಗ್ತಾರೆ. ಆ ಮೊರಾರ್ಜಿ ದೇಸಾಯಿರವರ ಪ್ರಧಾನಿ ಆಗುವುದರೊಂದಿಗೆ ಮೊರಾರ್ಜಿ ದೇಸಾಯಿರವರ ನೇತೃತ್ವದಲ್ಲಿ 1977ರಲ್ಲಿ ಮೊಟ್ಟ ಮೊದಲ ಸಮ್ಮಿಶ್ರ ಸರ್ಕಾರ ಭಾರತದಲ್ಲಿ ಅಧಿಕಾರಕ್ಕೆ ಬಂತು. ಆಗ ಆ ಮೊಟ್ಟ ಮೊದಲ ಸಮ್ಮಿಶ್ರ ಸರ್ಕಾರ ಭಾರತದಲ್ಲಿ ಅಧಿಕಾರಕ್ಕೆ ಬರುವುದರ ಮೂಲಕ ಏಕಪಕ್ಷ ಪ್ರಾಬಲ್ಯತೆಯ ಕಡಿಮೆ, ಏಕಪಕ್ಷ ಪದ್ಧತಿಯ ಆಳ್ವಿಕೆಯನ್ನು ಕೊನೆಗಳಿಸಲಾಗಿದೆ, ಅಂತ್ಯ ಮಾಡಲಾಗಿದೆ.
ನಂತರದ ದಿನಮಾನಗಳಲ್ಲಿ ನಾವು ಗಮನಿಸ್ತೇವೆ. 1986ರಲ್ಲಿ ನಮ್ಮ ಕರ್ನಾಟಕದ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡರವರು ನೇತೃತ್ವದಲ್ಲಿ ಸಂಯುಕ್ತ ರಂಗ ಎನ್ನುವಂತಹ ಒಂದು ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತೆ. ಹಾಗೆಯೇ 1989ರಲ್ಲಿ ಪಿ.ವಿ. ಸಿಂಗ್ ಎನ್ನುವಂತ ವಿ.ಪಿ. ಸಿಂಗ್ ರವರ ನೇತೃತ್ವದಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ ನೇಮಕ ಆಗುತ್ತೆ. ತದನಂತರದಲ್ಲಿ ನಿಮಗೆ ಗೊತ್ತಿದೆ 2 ಸಮ್ಮಿಶ್ರ ರಂಗಗಳು ಸ್ಥಾಪನೆ ಆಯಿತು. ಎನ್.ಡಿ.ಎ, ಯು.ಪಿ.ಎ. ಎನ್.ಡಿ.ಎ ಮೀನ್ಸ್ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್, ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ. ಯುಪಿಎ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್. ಓಕೆ, ಸಂಯುಕ್ತ ಪ್ರಗತಿಪರ ಒಕ್ಕೂಟ. ಇವೆರಡು ಎನ್.ಡಿ.ಎ, ಯುಪಿ ಎನ್ನುವಂತ ಒಂದು ಈ ಸಮ್ಮಿಶ್ರ ಸರ್ಕಾರಕ್ಕೋಸ್ಕರ ರಚನೆ ಆದಂತಹ ಒಂದು ವಿಭಜನೆ. 2004ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಯುಪಿಎ ಸರ್ಕಾರ. ನಂತರದಲ್ಲಿ ನಮಗೆ ಗೊತ್ತಿದೆ ಮೋದಿ ಅವರದ್ದು ಕೂಡ ಎನ್.ಡಿ.ಎ ಸರ್ಕಾರ. ಈಗಲೂ ಕೂಡ ಬಿಜೆಪಿ ಲೋಕಸಭೆಯಲ್ಲಿ ಅತಿ ಹೆಚ್ಚಿನ ಸ್ಥಾನವನ್ನು ಗಳಿಸಿದ್ರೂ ಕೂಡ, ಸ್ಪಷ್ಟವಾದ ಬಹುಮತ ಬಂದಿದ್ರೂ ಕೂಡ, ಬಿಜೆಪಿ ಚುನಾವಣಾ ಪೂರ್ವದಲ್ಲಿ ಎನ್.ಡಿ.ಎ ಮೈತ್ರಿಕೂಟವನ್ನ ಸಂಪಾದನೆ ಮಾಡಿದ್ದ ಅಥವಾ ಮೈತ್ರಿ ಆಗಿದ್ದ ಒಗ್ಗೂಡಿದ್ರಿಂದ ಇವತ್ತು ಕೂಡ ಎನ್.ಡಿ.ಎ ಸರ್ಕಾರ ನಡೀತಾ ಇದೆ. ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಮೂಲಕ ನಡೀತಾ ಇದೆ. ಜೊತೆಗೆ ಅಟಲ್ ಬಿಹಾರಿ ವಾಜಪೇಯಿಯೂ ಕೂಡ ಸಮ್ಮಿಶ್ರ ಸರ್ಕಾರ ಎನ್.ಡಿ.ಎ, ಮನಮೋಹನ್ ಸಿಂಗ್ ಕೂಡ ಯುಪಿಎ ಸರ್ಕಾರ ಅದು ಸಮ್ಮಿಶ್ರ ಸರ್ಕಾರ. ಹೀಗೆ ಇಲ್ಲಿ ಈ ಸಮ್ಮಿಶ್ರ ಸರ್ಕಾರಕ್ಕೆ ನಾವು ಭಾರತದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ಕೊಡಬಹುದು. ಒಟ್ಟಾರೆ ಈ ಸಮ್ಮಿಶ್ರ ಸರ್ಕಾರವನ್ನು ನಾವು ಇಂಗ್ಲಿಷ್ನಲ್ಲಿ ಕೊಯಿಲೇಷನ್ ಅಂತ ನಾವು ಕರಿತೇವೆ. ಇಂಗ್ಲಿಷ್ನಲ್ಲಿ ಏನಂತೇವೆ? ಕೊಯಿಲೇಷನ್. ಈ ಇಂಗ್ಲಿಷ್ನ ಕೊಯಿಲೇಷನ್ ಎನ್ನುವಂತ ಪದ ಲ್ಯಾಟಿನ್ ಪದವಾದ ಕೊಯಿಲೇಷಿಯೋ. ಇಂಗ್ಲಿಷ್ನ ಕೊಯಿಲೇಷನ್ ಎನ್ನುವಂತ ಪದ ಲ್ಯಾಟಿನ್ ಪದವಾದ ಕೊಯಿಲೇಷಿಯೋ ಎನ್ನುವ ಪದದಿಂದ ಬಂದಿದೆ. ಕೊಯಿಲೇಷಿಯೋ ಅಂದ್ರೆ ಕೋ ಎಂದರೆ ಒಟ್ಟಿಗೆ, ಅಲೇಸಿಯರ್ ಎಂದರೆ ಬೆಳೆಯುವುದು. ಕೊಯಿಲೇಷನ್ ಅಂದ್ರೆ ಒಟ್ಟಿಗೆ ಬೆಳೆಯುವುದು. ನೋಡಿ, ಇಲ್ಲಿ ಸಮ್ಮಿಶ್ರ ಸರ್ಕಾರ ಅಂದ್ರೆ ಕೊಯಿಲೇಷನ್ ಅಂತಂದ್ರೆ ನಾವೀಗ ಹೇಳ್ಬೇಕಾಗ್ತದೆ ಪಕ್ಷಗಳ ಒಂದುಗೂಡುವಿಕೆ ಅಥವಾ ಹಲವು ಪಕ್ಷಗಳ ಒಕ್ಕೂಟವಾಗಿದೆ. ಅಂದ್ರೆ ವಿವಿಧ ರಾಜಕೀಯ ಶಕ್ತಿಗಳ ಒಂದುಗೂಡಿದಾಗ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತೆ. ನಾವು 2 ಅಂಕದ ಪ್ರಶ್ನೆ ಬರುತ್ತೆ. ಸಮ್ಮಿಶ್ರ ಸರ್ಕಾರ ಅಂದ್ರೆ ಶಾಸನ ಸಭೆಗೆ ಸಾರ್ವತ್ರಿಕ ಚುನಾವಣೆ ನಡೆದಾಗ ಯಾವುದೇ ಸ್ಪಷ್ಟ ಬಹುಮತ ಬರದೇ ಇದ್ದಾಗ, ಯಾವುದೇ ಪಕ್ಷ ಸ್ಪಷ್ಟವಾಗಿ ಬಹುಮತವನ್ನ ಪಡೆಯದೇ ಇದ್ದಾಗ, ಹಲವು 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಒಟ್ಟುಗೂಡಿ ಸರ್ಕಾರವನ್ನು ರಚಿಸಿದ್ರೆ ಅದನ್ನು ನಾವು ಸಮ್ಮಿಶ್ರ ಸರ್ಕಾರ ಅಂತೇಳಿ ಕರೀತೇವೆ. ಅಂದ್ರೆ 1 ಅಂಕದ ಪ್ರಶ್ನೆ. ಸಮ್ಮಿಶ್ರ ಸರ್ಕಾರದ ಮೂಲ ಪದ ಕೊಯಿಲೇಷಿಯೋ, ಲ್ಯಾಟಿನ್ ಪದವಾದ ಕೊಯಿಲೇಷಿಯೋ. ಕೋ ಎಂದರೆ ಒಟ್ಟಿಗೆ, ಅಲೇಸಿಯರ್ ಅಂದ್ರೆ ಬೆಳೆಯುವುದು. ಕೊಯಿಲೇಷನ್ ಅಂದ್ರೆ ಒಟ್ಟಿಗೆ ಬೆಳೆಯುವುದು. ಅಂದ್ರೆ ಇದು ಹಲವು ಪಕ್ಷಗಳ ಒಟ್ಟುಗೂಡುವಿಕೆ ಅಥವಾ ಹಲವು ಪಕ್ಷಗಳ ಒಕ್ಕೂಟವಾಗಿದೆ. ವಿವಿಧ ರಾಜಕೀಯ ಶಕ್ತಿಗಳು ಒಂದುಗೂಡಿದಾಗ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತೆ. ಒಬ್ಬ ರಾಜಕೀಯ ಚಿಂತಕ ಹೇಳ್ತಾರೆ, ಏನು ಸಮ್ಮಿಶ್ರ ಸರ್ಕಾರ ಅಂದ್ರೆ ಎಫ್.ಎ. ಆಗ್ ಹೇಳ್ತಾರೆ. ಅವರ ಅಭಿಪ್ರಾಯದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಸದಸ್ಯ
ವಿವಿಧ ರಾಜಕೀಯ ಪಕ್ಷಗಳ ಸದಸ್ಯರು ಒಂದುಗೂಡಿ ಸರ್ಕಾರ ಅಥವಾ ಮಂತ್ರಿ ಮಂಡಲವನ್ನ ರಚಿಸಲು ಒಂದು ವ್ಯವಸ್ಥೆಯನ್ನ ಸಮ್ಮಿಶ್ರ ಸರ್ಕಾರ ಅಂತ. ಏನು? ವಿವಿಧ ರಾಜಕೀಯ ಪಕ್ಷಗಳ ಸದಸ್ಯರು ಒಂದುಗೂಡಿ ಸರ್ಕಾರ ಅಥವಾ ಮಂತ್ರಿ ಮಂಡಲವನ್ನು ರಚಿಸುವ ಒಂದು ವ್ಯವಸ್ಥೆ ಸಮ್ಮಿಶ್ರ ಸರ್ಕಾರ. ನೋಡಿ, ಈ ಸಮ್ಮಿಶ್ರ ಸರ್ಕಾರ ಅಂದಾಗ ನಮಗೆ ಗೊತ್ತಾಗಿದೆ, ವಿವಿಧ ರಾಜಕೀಯ ಪಕ್ಷಗಳು ಒಂದುಗೂಡಿ, ವಿವಿಧ ರಾಜಕೀಯ ಪಕ್ಷಗಳು ಒಟ್ಟುಗೂಡಿ ಆಳ್ವಿಕೆ ನಡೆಸುವ ವ್ಯವಸ್ಥೆ. ವಿವಿಧ ರಾಜಕೀಯ ಪಕ್ಷಗಳು ಒಂದುಗೂಡಿ ಅಥವಾ ಒಟ್ಟುಗೂಡಿ ಆಡಳಿತ ನಡೆಸುವಂತ ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ವಿವಿಧ ರಾಜಕೀಯ ಪಕ್ಷಗಳು ಒಟ್ಟುಗೂಡಿ ತಮ್ಮ ಸೈದ್ಧಾಂತಿಕ ನಿಲುವುಗಳನ್ನು ಬದಿಗೊತ್ತಿ ಕಾಮನ್ ಮಿನಿಮಮ್ ಪ್ರೋಗ್ರಾಂ ಮೂಲಕ ಸರ್ಕಾರವನ್ನು ರಚಿಸಿ ನಡೆಸಿಕೊಂಡು ಹೋಗುವಂತಿದ್ರೆ ಅದು ಸಮ್ಮಿಶ್ರ ಸರ್ಕಾರ. ಈ ವ್ಯವಸ್ಥೆ ಅಂದ್ರೆ ಸಮ್ಮಿಶ್ರ ಸರ್ಕಾರ. ಈ ಅಲಯನ್ಸ್ ಎನ್ನುವಂಥದ್ದು ಚುನಾವಣಾ ಪೂರ್ವ ಅಥವಾ ಚುನಾವಣೋತ್ತರದ ಪ್ರತಿಫಲ. ಚುನಾವಣೆ ನಡೆಯುವುದಕ್ಕಿಂತ ಮುಂಚೆನೆ ರಾಜಕೀಯ ಪಕ್ಷಗಳು ಒಂದು ಒಕ್ಕೂಟವನ್ನು ರಚಿಸಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ, ಅಥವಾ ಚುನಾವಣೆ ಆದ ಮೇಲೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟವಾದ ಬಹುಮತ ಬರದೇ ಇದ್ದಾಗ ಹಲವು ಪಕ್ಷ ಒಟ್ಟುಗೂಡೋದಕ್ಕೂ ಕೂಡ ಅವಕಾಶ ಇದೆ. ಚುನಾವಣಾ ಪೂರ್ವ ಮತ್ತು ಚುನಾವಣೋತ್ತರದ ಪ್ರತಿಫಲ ಸಮ್ಮಿಶ್ರ ಸರ್ಕಾರ. ಇಲ್ಲಿ ಈ ಒಂದು ನಿರ್ದಿಷ್ಟವಾದ ಪಕ್ಷ ಸ್ವಂತ ಬಲದಿಂದ ಸ್ಪಷ್ಟವಾದ ಬಹುಮತವನ್ನು ಪಡೆದಿದ್ದಾಗ ವಿವಿಧ ರಾಜಕೀಯ ಪಕ್ಷಗಳು ಒಟ್ಟುಗೂಡಿ ಸರ್ಕಾರವನ್ನು ರಚಿಸುತ್ತವೆ. ಯಾವುದೇ ನಾವಿಲ್ಲಿ ಗಮನಿಸಬೇಕು, ಶಾಸನ ಸಭೆಗೆ ಸಾರ್ವತ್ರಿಕ ಚುನಾವಣೆ ಆಗುತ್ತೆ. ಆ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಪಕ್ಷ ತನ್ನ ಸ್ವಂತ ಬಲದ ಆಧಾರಿತವಾಗಿ ಲೋಕಸಭೆಯಲ್ಲಿ ಬಹುಮತವನ್ನು ಪಡೆಯಲು ವಿಫಲವಾದಾಗ ಹಲವು ಪಕ್ಷಗಳು ಒಟ್ಟುಗೂಡಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ತವೆ. ಇಲ್ಲಿ ಗಮನಿಸಬೇಕು, ಯಾವುದೇ ಪ್ರಬಲವಾದ ರಾಜಕೀಯ ಪಕ್ಷ, ಯಾವುದೇ ಪ್ರಬಲವಾದ ರಾಷ್ಟ್ರೀಯ ಪಕ್ಷ ಮತ್ತು ಇನ್ನೊಂದು ಪ್ರಬಲವಾದ ರಾಷ್ಟ್ರೀಯ ಪಕ್ಷದ ಜೊತೆ ಮೈತ್ರಿಯನ್ನ ಬಯಸುವುದಿಲ್ಲ. ಉದಾಹರಣೆ, ನಾವು ಭಾರತದಲ್ಲಿ ಪ್ರಬಲವಾದ ರಾಜಕೀಯ ಪಕ್ಷ, ರಾಷ್ಟ್ರೀಯ ರಾಜಕೀಯ ಪಕ್ಷ ಅಂದ್ರೆ ಬಿಜೆಪಿ, ಮತ್ತೊಂದು ಪ್ರಬಲವಾದ ರಾಷ್ಟ್ರೀಯ ರಾಜಕೀಯ ಪಕ್ಷ ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಒಟ್ಟುಗೂಡಿ ಇಲ್ಲಿ ಮೈತ್ರಿಯನ್ನ ಹೊಂದೋದಿಲ್ಲ. ಯಾವುದೇ ಪ್ರಬಲವಾದ ರಾಷ್ಟ್ರೀಯ ರಾಜಕೀಯ ಪಕ್ಷ ಇನ್ನೊಂದು ಪ್ರಬಲವಾದ ರಾಷ್ಟ್ರೀಯ ರಾಜಕೀಯ ಪಕ್ಷದೊಂದಿಗೆ ಮೈತ್ರಿಯನ್ನ ಬಯಸುವುದಿಲ್ಲ. ಬದಲಾಗಿ ಯಾವುದೇ ಒಂದು ಪ್ರಬಲವಾದ ರಾಷ್ಟ್ರೀಯ ರಾಜಕೀಯ ಪಕ್ಷ ಚಿಕ್ಕ ಪುಟ್ಟ ರಾಜಕೀಯ ಪಕ್ಷಗಳ ಜೊತೆಗೆ ಮೈತ್ರಿಗೆ ಮುಂದಾಗ್ತವೆ. ಯಾವುದೇ ಪ್ರಬಲವಾದ ರಾಷ್ಟ್ರೀಯ ರಾಜಕೀಯ ಪಕ್ಷವು ಚಿಕ್ಕ ಪುಟ್ಟ ರಾಜಕೀಯ ಪಕ್ಷಗಳ ಜೊತೆಗೆ ಮೈತ್ರಿಗೆ ಮುಂದಾಗ್ತವೆ. ಜೊತೆಗೆ ಇನ್ನೂ ಒಂದು ಸಂದರ್ಭ ಹೇಳ್ತೇನೆ. ನಾನು ಮೊದಲೇ ಹೇಳಿದೆ, ಯಾವುದೇ ಪ್ರಬಲವಾದ ರಾಜಕೀಯ ಪಕ್ಷಗಳು ಮೈತ್ರಿಗೆ ಮುಂದಾಗಲ್ಲ. ಒಂದು ಪ್ರಬಲವಾದ ರಾಷ್ಟ್ರೀಯ ರಾಜಕೀಯ ಪಕ್ಷ, ಮತ್ತೊಂದು ಪ್ರಬಲವಾದ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಮೈತ್ರಿಗೆ ಮುಂದುವರುವುದಿಲ್ಲ ಯಾವ ಕಾರಣಕ್ಕೂ ಅಂತೆ. ಆದರೆ ಒಂದು ವಿಶೇಷ ಸಂದರ್ಭ ಅಂತ ಇದೆ. ರಾಷ್ಟ್ರೀಯ ವಿಪತ್ತಿನ ಸಂದರ್ಭದಲ್ಲಿ ಎರಡು ಬಹುದೊಡ್ಡ ರಾಷ್ಟ್ರೀಯ ರಾಜಕೀಯ ಪಕ್ಷ
ಪಕ್ಷ ಒಂದುಗೂಡಿ ಸಮ್ಮಿಶ್ರ ಸರ್ಕಾರವನ್ನು ರಚಿಸ್ತಾರೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿ ಎಂತಹ ಸಂದರ್ಭದಲ್ಲಿ, ರಾಷ್ಟ್ರದ ವಿಪತ್ತಿನ ಸಮಯದಲ್ಲಿ ಬಹುದೊಡ್ಡ ರಾಜಕೀಯ ಪಕ್ಷಗಳು ಒಟ್ಟುಗೂಡಿ ಸಮ್ಮಿಶ್ರ ಸರ್ಕಾರವನ್ನು ರಚಿಸಿಕೊಳ್ಳುವ ಉದಾಹರಣೆ ಕೂಡ ಇದೆ. ಇಷ್ಟು ನಾವು ಸಮ್ಮಿಶ್ರ ಸರ್ಕಾರದ ಅರ್ಥ ಸ್ವರೂಪವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ. ಈಗ ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು. ನಿಮಗೆ 5 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ. ಸಮ್ಮಿಶ್ರ ಸರ್ಕಾರ ಅಂದ್ರೆ ಸಮ್ಮಿಶ್ರ ಸರ್ಕಾರದ ಉದಾಹರಣೆ, ಜೊತೆಗೆ 1 ಅಂಕದ ಪ್ರಶ್ನೆ, ಸಮ್ಮಿಶ್ರ ಸರ್ಕಾರದ ಮೂಲಕ ಕೊಯ್ಲೇಶಿಯೋ. ಕೋ ಎಂದರೆ ಒಟ್ಟಿಗೆ, ಅಲೇಸೇರ್ ಅಂದರೆ ಬೆಳೆಯುವುದು, ಒಟ್ಟಿಗೆ ಬೆಳೆಯುವುದು. ಓಕೆ, ಇದು 1-2 ಅಂಕದ ಪ್ರಶ್ನೆ. ನೆಕ್ಸ್ಟ್, ಆಮೇಲೆ NDA ವಿಸ್ತರಿಸಿ, UPA ವಿಸ್ತರಿಸಿ. ಓಕೆ, ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್, NDA ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್. ಓಕೆ, ಈಗ 5 ಅಂಕದ ಪ್ರಶ್ನೆ ಕೇಳ್ತಾರೆ ಸರ್. ಸಮ್ಮಿಶ್ರ ಸರ್ಕಾರ ಅಂದ್ರೇನು? ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿ. ಸಮ್ಮಿಶ್ರ ಸರ್ಕಾರದ ಅರ್ಥ ಮತ್ತು ಲಕ್ಷಣಗಳನ್ನು ವಿವರಿಸಿ. ನೋಡಿ, ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು ಅಂದ್ರೆ, ಸಮ್ಮಿಶ್ರ ಸರ್ಕಾರ ಎಲ್ಲಿ ಮಾತ್ರ ನಾವು ಕಾಣಲು ಸಾಧ್ಯ ಅಂದ್ರೆ, ಬಹುಪಕ್ಷ ಪದ್ಧತಿ ವ್ಯವಸ್ಥೆ ಎಲ್ಲಿರುತ್ತೋ ಅಲ್ಲಿ ಮಾತ್ರ ನಾವು ಸಮ್ಮಿಶ್ರ ಸರ್ಕಾರವನ್ನು ನಾವು ಕಾಣ್ತೇವೆ. ಉದಾಹರಣೆ, ಫ್ರಾನ್ಸ್, ಇಟಲಿ, ಜರ್ಮನಿ, ಭಾರತ, ಈಗ ಇಂಗ್ಲೆಂಡ್. ಬಹುಪಕ್ಷ ಪದ್ಧತಿ ಎಲ್ಲಿರುತ್ತೋ ಅಂದ್ರೆ ಹಲವಾರು ರಾಜಕೀಯ ಪಕ್ಷಗಳು ಎಲ್ಲಿ ಅಸ್ತಿತ್ವವನ್ನು ಹೊಂದಿರುತ್ತೆ, ಯಾವ ರಾಷ್ಟ್ರದ ವ್ಯವಸ್ಥೆಯಲ್ಲಿರುತ್ತೋ ಅಲ್ಲಿ ನಾವೇನ್ ಕಾಣ್ತೇವೆ? ಸಮ್ಮಿಶ್ರ ಸರ್ಕಾರವನ್ನು ನಾವು ಕಾಣಲು ಸಾಧ್ಯ. ಇನ್ನೊಂದು, ಇದು ಸಂಪೂರ್ಣವಾಗಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆ. ಇನ್ನೊಂದು, ಏಕಪಕ್ಷ ಪ್ರಾಬಲ್ಯಕ್ಕೆ ಸವಾಲಾಗಿದೆ. ಇನ್ನೊಂದು, ಚಿಕ್ಕ ಪುಟ್ಟ ಪಕ್ಷಗಳು ಅಧಿಕಾರವನ್ನು ಪಡೆಯಬಹುದು. ಇನ್ನೊಂದು, ಇದು ಚುನಾವಣಾ ಪೂರ್ವ ಅಥವಾ ಚುನಾವಣೋತ್ತರ ವ್ಯವಸ್ಥೆಯಾಗಿದೆ. ಮಿತ್ರ ಪಕ್ಷಗಳು ಕನಿಷ್ಠ ಸಾಮಾನ್ಯ ಕಾರ್ಯಕ್ರಮಗಳನ್ನು ಬಯಸುತ್ತವೆ. ಮಿತ್ರ ಪಕ್ಷಗಳು ಕನಿಷ್ಠ ಸಾಮಾನ್ಯ ಕಾರ್ಯಕ್ರಮಗಳನ್ನು ಬಯಸುತ್ತವೆ. ತುರ್ತು ಸಂದರ್ಭಗಳಲ್ಲಿ ರಚನೆ ಆಗುತ್ತೆ. ಸಮ್ಮಿಶ್ರ ಸರ್ಕಾರ ಎಂತ ಸಂದರ್ಭದ ರಚನೆ ಆಗುತ್ತೆ? ತುರ್ತು ಸಂದರ್ಭಗಳಲ್ಲಿ ರಚನೆ ಆಗುತ್ತೆ. ಇನ್ನೊಂದು, ಪ್ರಧಾನಿಯವರು ದೃಢ ನಿರ್ಧಾರ ಕೈಗೊಳ್ಳಲು ಸಾಧ್ಯವಿಲ್ಲ. ಎಲ್ಲಿ? ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರಧಾನಿಯವರು ದೃಢ ನಿರ್ಧಾರ ಕೈಗೊಳ್ಳಲು ಸಾಧ್ಯ ಇಲ್ಲ. ಮತ್ತೊಂದು ಸಮ್ಮಿಶ್ರ ಸರ್ಕಾರದ ಲಕ್ಷಣ ಅಂದ್ರೆ, ಪ್ರಧಾನಿಯಾಗುವವರು ಸರ್ವಸಮ್ಮತವಾದ ವ್ಯಕ್ತಿಯಾಗಿರಬೇಕು. ಅಂದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ಒಪ್ಪುವಂತ ವ್ಯಕ್ತಿ ಪ್ರಧಾನಿ ಆಗಬೇಕಾಗುತ್ತೆ. ಇನ್ನೊಂದು, ಮಿತ್ರ ಪಕ್ಷಗಳು ಮೈತ್ರಿಯಿಂದ ಹೊರ ಹೋಗಲು ಸ್ವತಂತ್ರವಿರುತ್ತೆ. ಮಿತ್ರ ಪಕ್ಷಗಳು ಏನು NDAಯಲ್ಲಿರ್ತಕ್ಕಂಥ ಮತ್ತು UPAಯಲ್ಲಿರ್ತಕ್ಕಂಥ ಮಿತ್ರ ಪಕ್ಷಗಳು ಏನಿದ್ದಾವೆ, ಆ ಮಿತ್ರ ಪಕ್ಷಗಳು ಮೈತ್ರಿಯಿಂದ, ಅಲಯನ್ಸ್ ನಿಂದ ಹೊರ ಹೋಗಲು ಸ್ವತಂತ್ರ ಇರುತ್ತೆ. ಇನ್ನೊಂದು, ಇದು ಸಾಮಾನ್ಯವಾಗಿ ಅಸ್ಥಿರವಾಗುವುದು. ಇದನ್ನೇನಂತೇವೆ? ಸಾಮಾನ್ಯವಾಗಿ ಅಸ್ಥಿರವಾದ ಸರ್ಕಾರ. ನಾನು ಹೇಳಿದ್ದೇನೆ ಮೊದಲೇ, ಸಮ್ಮಿಶ್ರ ಸರ್ಕಾರ ಪದ್ಧತಿ ಲಕ್ಷಣ ಅಂದಾಗ ಒಂದು, ಬಹುಪಕ್ಷ ಪದ್ಧತಿಯಲ್ಲಿ ಮಾತ್ರ ಸಾಧ್ಯ. ಯಾವುದು? ಸಮ್ಮಿಶ್ರ ಸರ್ಕಾರ ಬಹುಪಕ್ಷ ಪದ್ಧತಿಯಲ್ಲಿ ಮಾತ್ರ. ಅಂದ್ರೆ 2ಕ್ಕಿಂತ ಹೆಚ್ಚು ಪಕ್ಷಗಳು ಯಾವ ರಾಷ್ಟ್ರದಲ್ಲಿರುತ್ತೋ ಆ ರಾಷ್ಟ್ರದಲ್ಲಿ ಮಾತ್ರ ಈ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬರಲು ಸಾಧ್ಯವಿದೆ. ಇನ್ನೊಂದು, ಇದು ಸಂಪೂರ್ಣವಾಗಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆ. ಇನ್ನೊಂದು, ಇದು ಏಕಪಕ್ಷದ ಪ್ರಾಬಲ್ಯಕ್ಕೆ ಸವಾಲಾಗಿದೆ. ಆಗ ನೋಡಿ, ಏಕಪಕ್ಷದ ಪ್ರಾಬಲ್ಯಕ್ಕೆ ಸವಾಲಾಗಿದೆ ಅಂದ್ರೆ
ಚಿಕ್ಕ ಪುಟ್ಟ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಪ್ರಬಲ ಪಕ್ಷಗಳ ವಿರುದ್ಧ ಸ್ಪರ್ಧಿಸಿ ಅಧಿಕಾರವನ್ನು ಪಡೆದರು. ಚಿಕ್ಕ ಪುಟ್ಟ ಪಕ್ಷಗಳು ಚುನಾವಣೆಯಲ್ಲಿ ಪ್ರಬಲ ರಾಜಕೀಯ ಪಕ್ಷಗಳ ವಿರುದ್ಧ ಸ್ಪರ್ಧಿಸಿ ಅಧಿಕಾರವನ್ನು ಪಡೆಯಬಹುದು. ಇದು ಚುನಾವಣಾ ಪೂರ್ವ ಮತ್ತು ಚುನಾವಣೋತ್ತರ ವ್ಯವಸ್ಥೆ. ಚುನಾವಣಾ ಪೂರ್ವದಲ್ಲಿಯೇ ಈ ಮೈತ್ರಿಯನ್ನು ಮಾಡಿಕೊಳ್ಬಹುದು, ಅಥವಾ ಚುನಾವಣೆ ಆದಮೇಲೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಾರದೇ ಇದ್ದಾಗ ಚುನಾವಣೋತ್ತರ ಮೈತ್ರಿಯನ್ನು ಕೂಡ ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುವಂತ ಅವಕಾಶ ಇದೆ. ಇನ್ನ ಒಂದು ಮಿತ್ರ ಪಕ್ಷಗಳು, ನಾನು ಹೇಳಿದ್ದೇನೆ, ಕನಿಷ್ಠ ಸಾಮಾನ್ಯ ಕಾರ್ಯಕ್ರಮಗಳನ್ನು ಬಯಸುತ್ತವೆ. CMP, ಕಾಮನ್ ಮಿನಿಮಮ್ ಪ್ರೋಗ್ರಾಮ್. ಈ ಮಿತ್ರ ಪಕ್ಷಗಳು ಕನಿಷ್ಠ ಸಾಮಾನ್ಯ ಕಾರ್ಯಕ್ರಮವನ್ನು ರಾಜ್ಯಾಡಳಿತದಲ್ಲಿ ಬಯಸ್ತವೆ. ಎಲ್ಲ ಕನಿಷ್ಠ ಸಾಮಾನ್ಯ ಕಾರ್ಯಕ್ರಮಗಳು ಅಂದ್ರೆ ಆ ಮೈತ್ರಿಕೂಟದಲ್ಲಿರುವ ಸಮ್ಮಿಶ್ರ ಸರ್ಕಾರದಲ್ಲಿ ಭಾಗಿಯಾಗಿರುವ ಎಲ್ಲಾ ಪಕ್ಷಗಳು ಒಪ್ಪುವಂತ ಸಾಮಾನ್ಯ ಕಾರ್ಯಕ್ರಮಗಳನ್ನು ರಾಜ್ಯಾಡಳಿತದಲ್ಲಿ ಬಯಸುವಂತ ಒಂದು ವ್ಯವಸ್ಥೆ ಇರುತ್ತೆ. ಇಲ್ಲಿ ಇನ್ನೂ ಒಂದು ಲಕ್ಷಣ, ತುರ್ತು ಸಂದರ್ಭದಲ್ಲಿ ರಾಷ್ಟ್ರೀಯ ಸರ್ಕಾರದಲ್ಲಿ ಸಮ್ಮಿಶ್ರ ವ್ಯವಸ್ಥೆ ರಚನೆ ಆಗುತ್ತೆ. ತುರ್ತು ಸಂದರ್ಭದಲ್ಲಿ ಯುದ್ಧ, ಬರಗಾಲ, ಕ್ಷಾಮ, ಆರ್ಥಿಕ ತುರ್ತು ಪರಿಸ್ಥಿತಿಯಂತ ಈ ಗಂಡಾಂತರವಾದ ಪರಿಸ್ಥಿತಿಗಳಲ್ಲಿ ರಾಷ್ಟ್ರೀಯ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರ ಎನ್ನುವಂಥದ್ದು ರಚನೆಯಾಗುತ್ತೆ. ಈ ವ್ಯವಸ್ಥೆ ಅಂದ್ರೆ ಈ ಸಮ್ಮಿಶ್ರ ಸರ್ಕಾರಿ ವ್ಯವಸ್ಥೆಯಲ್ಲಿ ಪ್ರಧಾನಿಯವರು ಸರ್ಕಾರದ ಮುಖ್ಯಸ್ಥರಾಗಿ ಇಡೀ ಸರ್ಕಾರದಲ್ಲಿ ಪ್ರಧಾನ ಸ್ಥಾನವನ್ನು ಹೊಂದಿ ಸ್ವತಂತ್ರವಾದ ನಿರ್ಧಾರಗಳನ್ನು ಕೈಗೊಳ್ಳಲು ಸಾಧ್ಯ ಆಗುವುದಿಲ್ಲ. ಯಾಕೆಂದ್ರೆ ಹಲವಾರು ಪಕ್ಷಗಳ ಸತ್ವ ಸಿದ್ಧಾಂತಗಳು ವಿಭಿನ್ನವಾಗಿರುತ್ತೆ. ಈ ಪ್ರಧಾನಿಯವರು ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಕೆಲವೊಂದು ರಾಜಕೀಯ ಪಕ್ಷಗಳು ಅಡ್ಡಗಾಲು ಹಾಕುವಂತಹ ಅಥವಾ ಪ್ರತಿರೋಧವನ್ನು ವ್ಯಕ್ತಪಡಿಸುವಂತಹ ಒಂದು ವಾತಾವರಣ ಸಮ್ಮಿಶ್ರ ಸರ್ಕಾರಿ ವ್ಯವಸ್ಥೆಯಲ್ಲಿ ಸದಾ ಅಸ್ತಿತ್ವದಲ್ಲಿರುತ್ತೆ. ಇನ್ನು ಒಂದು ಸರ್ಕಾರದ ಮುಖ್ಯಸ್ಥರಾಗುವಂತ ನಾಯಕ ಸರ್ವಸಮ್ಮತವಾದ ವ್ಯಕ್ತಿಯಾಗಿರ್ಬೇಕು. ಅಂದ್ರೆ ಪ್ರಧಾನಿ ಯಾರಾಗ್ತಾರೆ ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲಾ ಪಕ್ಷಗಳು ಒಪ್ಪುವಂತಹ ವ್ಯಕ್ತಿ ಆ ಪ್ರಧಾನಮಂತ್ರಿ ಆಗ್ತಾರೆ. ಇನ್ನು ಒಂದು ಮಿತ್ರ ಪಕ್ಷಗಳು ತಮ್ಮ ನಿಲುವಿಗೆ ಅಂಟಿಕೊಳ್ಳುವುದರ ಜೊತೆಗೆ ಯಾವುದೇ ಸಂದರ್ಭದಲ್ಲಿ ನಾವು ಹೇಳಿದ್ದೀವಿ, ಮಿತ್ರ ಪಕ್ಷಗಳು ತಮ್ಮ ಸೈದ್ಧಾಂತಿಕ ತತ್ವಗಳನ್ನ ವಿಚಾರಗಳನ್ನ ಬದಿಗೊತ್ತಿ ರಾಷ್ಟ್ರದ ಹಿತಾಸಕ್ತಿಯ ದೃಷ್ಟಿಯಿಂದ, ಹಣಕಾಸಿನ ಹಿತಾಸಕ್ತಿಯ ದೃಷ್ಟಿಯಿಂದ ಮೈತ್ರಿಕೂಟದಲ್ಲಿ ಸಹಭಾಗಿತ್ವವನ್ನು ಹೊಂದಿ ಸರ್ಕಾರದ ರಚನೆಯಲ್ಲಿ ಭಾಗಿದಾರರಾಗ್ತಾರೆ. ಆದರೂ ಆ ಮಿತ್ರ ಪಕ್ಷಗಳು ತಮ್ಮ ನಿಲುವುಗಳಿಗೆ, ತಮ್ಮ ಸತ್ತತ್ವ ಸಿದ್ಧಾಂತಗಳಿಗೆ ಅಂಟಿಕೊಳ್ಳುವುದರ ಜೊತೆಗೆ ಯಾವುದೇ ಸಂದರ್ಭದಲ್ಲಿ ತಮ್ಮ ತತ್ವ ಸಿದ್ಧಾಂತಕ್ಕೆ, ತಮ್ಮ ನಿಲುವುಗಳಿಗೆ ವಿರುದ್ಧವಾದಂತಹ ನಿರ್ಧಾರಗಳನ್ನು ಪ್ರಧಾನಿಯವರು ಅಥವಾ ಮೈತ್ರಿ ಸರ್ಕಾರ ತೆಗೆದುಕೊಂಡ್ರೆ ಆ ಮೈತ್ರಿಕೂಟದಿಂದ ಹೊರ ಹೋಗುವಂತಹ ಸರ್ವ ಸ್ವತಂತ್ರವಾದಂತಹ ಅವಕಾಶ ಆ ಪಕ್ಷಗಳಿಗೆ, ಮೈತ್ರಿ ಸರ್ಕಾರದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ ಪಕ್ಷಗಳಿಗೆ ಇರುತ್ತೆ. ಇಲ್ಲಿ ಸಮ್ಮಿಶ್ರ ಸರ್ಕಾರಗಳು ನಾವು ಹೇಳ್ತೇವೆ ಸಾಮಾನ್ಯವಾಗಿ ಅಸ್ಥಿರವಾದ, ಟೋಟಲಿ ಸಮ್ಮಿಶ್ರ ಸರ್ಕಾರ ಇನ್ಸ್ಟೆಬಿಲಿಟಿ ಗವರ್ಮೆಂಟ್, ಅಸ್ಥಿರವಾದ ಸರ್ಕಾರಿ ವ್ಯವಸ್ಥೆಯನ್ನು ನಾವು ಕಾಣ್ತೇವೆ. ಇಷ್ಟು ಇಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರದ ಅರ್ಥ ಲಕ್ಷಣಗಳನ್ನು ನಾವಿಲ್ಲಿ ಗಮನಿಸ್ತೇವೆ. ನಂತರ ಸಮ್ಮಿಶ್ರ ಸರ್ಕಾರದ
ಗುಣ ಮತ್ತು ದೋಷಗಳನ್ನು ನಾವು ನಂತರದ ತರಗತಿಯಲ್ಲಿ ವಿಚಾರ ಮಾಡೋಣ. ಧನ್ಯವಾದ.